ಬಿಜೆಪಿಯವರಿಗೆ ಯಾವ ಐಡಿಯಾಲಜಿನೂ ಇಲ್ಲ, ಅವರಿಗೆ ಯಾವ ಐಡಿಯಾಲಜಿನೂ ಇಲ್ಲ. ಜಾತಿ ವ್ಯವಸ್ಥೆಯನ್ನು ಪೋಷಣೆ ಮಾಡೋರಿಗೆ ಯಾವ ಐಡಿಯಾಲಜಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ? ಕಾಂಗ್ರೆಸ್ ಪಕ್ಷ ಮಾತ್ರ ಬದಲಾವಣೆಯನ್ನು ಬಯಸ್ತಕ್ಕಂಥ ಪಕ್ಷ. ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಗಾಂಧೀಜಿಯವರು ಪ್ರಯತ್ನ ಮಾಡ್ತಾರೆ. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ, ಸರ್ಕಾರ ಬಂದ ಮೇಲೂ ಕೂಡ ಪರಿವರ್ತನೆಗೆ ಮಾಡ್ತಾರೆ. ನೀವು ನೋಡಿ, ಅನೇಕ ಕಾನೂನುಗಳನ್ನು ಮಾಡಿದಾರಲ್ಲ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ, ಎಲ್ಲ ಕಾನೂನುಗಳು ಕೂಡ ಪರಿವರ್ತನೆಗೋಸ್ಕರ ಮಾಡಿರ್ತಕ್ಕಂಥ ಕಾನೂನುಗಳು. ನೂರಾರು ಕಾನೂನುಗಳನ್ನು ಮಾಡಿದ್ದಾರೆ. ಇವರು ನಮಗೆ ಪ್ರಶ್ನೆ ಕೇಳ್ತಾರೆ, ಕಾಂಗ್ರೆಸ್ಸು ಈ 73 ವರ್ಷಗಳಲ್ಲಿ ಏನ್ ಮಾಡಿದೆ? ಏನ್ರಿ ಇವರು ನಗಬೇಕು ಏನೋ ಗೊತ್ತಿಲ್ಲ ನನಗೆ. ಏನ್ ಮಾಡಿದೆ? ಏನ್ ಸಂವಿಧಾನ ರಚನೆ ಮಾಡಿದವರು ಇವರ? ಎಲ್ಲರೂ ಹೇಳ್ಬೇಕು, ಕಾರ್ಯಕರ್ತರು. ಕೆಲವು ವಿಚಾರಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು, ಆಗ ಮಾತ್ರ ಬಿಜೆಪಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮವರೆಲ್ಲ ಮಾತಾಡೋಕೆ ಶುರು ಮಾಡಿ ನೋಡೋಣ, ಹೆಂಗೆ ಬಿಜೆಪಿ ಬೆಳೀತದೆ ನೋಡೋಣ. ನಮಗಿರೋ ಕಾರ್ಯಕರ್ತರು ಬಿಜೆಪಿಗಿದೆಯಾ? ಕಾಂಗ್ರೆಸ್ಗಿರೋ ಕಾರ್ಯಕರ್ತರು ಈ ದೇಶದಲ್ಲಿ ಯಾವ ಪಕ್ಷಕ್ಕೂ ಕೂಡ ಇಲ್ಲ, ಕಾಂಗ್ರೆಸ್ ಮಾತ್ರ ಜಾಸ್ತಿ ಇರೋದು. ಮಾತಾಡೋಕೆ ಶುರು ಮಾಡಿ, ಹೆಂಗೆ ಮಾತಾಡೋಕೆ ಶುರು ಮಾಡಿ ನೋಡೋಣ, ಹೆಂಗ್ ಬಿಜೆಪಿ ಬೆಳೆಯಕ್ಕೆ ಸಾಧ್ಯ ಆಗ್ತದೆ? ಕಾಂಗ್ರೆಸ್ ಹಿನ್ನಡೆ, ಬಡವರು ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರಲ್ಲ, ಆ ಜನರಿಗೆ ಹಿನ್ನಡೆ ಆಗಿದೆ ಅಂತೇಳಿ. ಅದರಿಂದ ಕಾಂಗ್ರೆಸ್ ಇರಲೇಬೇಕಾಗ್ತದೆ, ಕಾಂಗ್ರೆಸ್ ಬೆಳೆಯಲೇಬೇಕಾಗ್ತದೆ, ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರದಲ್ಲಿ ಇರಲೇಬೇಕಾಗ್ತದೆ. ಇದು ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಅವಶ್ಯ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ.